ರಾಜಸ್ಥಾನದ ಜೈಸಲ್ಮೇರ್ನಲ್ಲಿ ಬ್ಲಾಕ್ಔಟ್ ಘೋಷಣೆ ಮಾಡಿದ್ದಾರೆ. ಸಂಜೆ 5 ಗಂಟೆಯಿಂದ ವ್ಯಾಪಾರ ವ್ಯವಹಾರಗಳು ಬಂದ್ ಆಗಿರುತ್ತವೆ. ಜೈಸಲ್ಮೇರ 50 ಕಿಲೋಮೀಟರ್ ವ್ಯಾಪ್ತಿಯ ಪ್ರದೇಶ ನಿರ್ಬಂಧ. ಹೊರಗಿನ ವಾಹನಗಳಿಗೆ ಒಳಗಡೆ ಪ್ರವೇಶ ಇಲ್ಲ. ಜೈಸಲ್ಮೇರ್ ಸ್ಥಳೀಯ ಆಡಳಿತದಿಂದ ಇದೊಂದು ಮಹತ್ವದ ಆದೇಶ ಹೊರಬಿದ್ದಿದೆ. ನಿನ್ನೆ ರಾತ್ರಿ ಜೈಸಲ್ಮೇರ್ ಮೇಲೆ ನಿರಂತರವಾಗಿ ಪಾಕಿಸ್ತಾನ ದಾಳಿ ನಡೆಸಿದ್ದನ್ನ ನಾವಿಲ್ಲಿ ನೆನಪಿಸಿಕೊಳ್ಳಬಹುದು. ನಿನ್ನೆ ರಾತ್ರಿಯೂ ಕೂಡ ಬ್ಲಾಕ್ಔಟ್ ಮಾಡಲಾಗಿತ್ತು. ಇವತ್ತು ಅದು ಕಂಟಿನ್ಯೂ ಆಗುತ್ತೆ. ಇವತ್ತು ಕೂಡ ಪಾಕಿಸ್ತಾನ ತನ್ನ ಕುಕೃತ್ಯ ಮುಂದುವರಿಸೋ ಸಾಧ್ಯತೆ ಇರೋದ್ರಿಂದ ಮುನ್ನೆಚ್ಚರಿಕಾ ಕ್ರಮಗಳನ್ನ ಕೈಗೊಳ್ಳಲಾಗ್ತಾ ಇದೆ. 5 ಗಂಟೆಯಿಂದಲೇ ವ್ಯಾಪಾರ ವ್ಯವಹಾರಗಳು ಬಂದ್, ವಾಹನಗಳ ಎಂಟ್ರಿ ಇರೋದಿಲ್ಲ. ಹೊರಗಿನ ವಾಹನಗಳಿಗೆ ನಿರ್ಬಂಧ ಇರುತ್ತೆ. 50 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ನಿರ್ಬಂಧ. ಜೈಸಲ್ಮೇರ್ನ ಸ್ಥಳೀಯ ಆಡಳಿತದಿಂದ ಇದೊಂದು ಮಹತ್ವದ ಆದೇಶ. ನಿನ್ನೆಯಿಂದಲೂ ಯುದ್ಧದ ಕಾರ್ಮೋಡ ಜೈಸಲ್ಮೇರ್ ಮೇಲೆ ಕವಿದಿರೋದು ನೀವೆಲ್ಲರೂ ನೋಡ್ತಾ ಇದ್ದೀರಾ. ಮಿಸೈಲ್ಗಳ ದಾಳಿ ಮಾಡೋ ಪ್ರಯತ್ನ ನಡೆಸಲಾಯಿತು. ಡ್ರೋನ್ಗಳ ದಾಳಿ ನಡೆಸೋ ಪ್ರಯತ್ನ ಮಾಡಲಾಯಿತು. ಯಶಸ್ವಿಯಾಗಿ ನಮ್ಮ ಏರ್ ಡಿಫೆನ್ಸ್ ಅವೆಲ್ಲವನ್ನ ಹೊಡೆದು ಉರುಳಿಸಿದೆ. ಜೈಸಲ್ಮೇರ್ನಲ್ಲಿ ಒಬ್ಬ ಪೈಲಟ್ ಸೆರೆ ಸಿಕ್ಕಿದ್ದಾನೆ ಅನ್ನೋ ಮಾಹಿತಿ ಇದೆ. ಅಧಿಕೃತ ಮಾಹಿತಿ ಇದುವರೆಗೆ ತಿಳಿದು ಬಂದಿಲ್ಲ. F-16, JF-17 ಸೇರಿದಂತೆ 5 ವಿಮಾನಗಳನ್ನ ಭಾರತ ಹೊಡೆದು ಉರುಳಿಸಿದೆ ಅನ್ನೋದು ಇಲ್ಲಿವರೆಗೆ ಬರ್ತಾ ಇರೋ ಮಾಹಿತಿ. ಈ ಎಲ್ಲದರ ಬಗ್ಗೆ ಇವತ್ತು ಸಂಜೆ 5:30ಕ್ಕೆ ಸುದ್ದಿಗೋಷ್ಠಿಯಲ್ಲಿ ಸ್ಪಷ್ಟ ಆಗುತ್ತೆ. ಸದ್ಯಕ್ಕಂತೂ ಜೈಸಲ್ಮೇರ್ನಲ್ಲಿ ಬ್ಲಾಕ್ಔಟ್ ಘೋಷಣೆ ಮಾಡಿದ್ದಾರೆ. ಸಂಜೆ 5 ಗಂಟೆಯಿಂದ ವ್ಯಾಪಾರ ವ್ಯವಹಾರಗಳು ಬಂದ್ ಆಗಿರುತ್ತವೆ. ಜೈಸಲ್ಮೇರ 50 ಕಿಲೋಮೀಟರ್ ವ್ಯಾಪ್ತಿಯ ಪ್ರದೇಶ ನಿರ್ಬಂಧ. ಹೊರಗಿನ ವಾಹನಗಳಿಗೆ ಒಳಗಡೆ ಪ್ರವೇಶ ಇಲ್ಲ. ಜೈಸಲ್ಮೇರ್ ಸ್ಥಳೀಯ ಆಡಳಿತದಿಂದ ಇದೊಂದು ಮಹತ್ವದ ಆದೇಶ ಹೊರಬಿದ್ದಿದೆ. ನಿನ್ನೆ ರಾತ್ರಿ ಜೈಸಲ್ಮೇರ್ ಮೇಲೆ ನಿರಂತರವಾಗಿ ಪಾಕಿಸ್ತಾನ ದಾಳಿ ನಡೆಸಿದ್ದನ್ನ ನಾವಿಲ್ಲಿ ನೆನಪಿಸಿಕೊಳ್ಳಬಹುದು. ನಿನ್ನೆ ರಾತ್ರಿಯೂ ಕೂಡ ಬ್ಲಾಕ್ಔಟ್ ಮಾಡಲಾಗಿತ್ತು. ಇವತ್ತು ಅದು ಕಂಟಿನ್ಯೂ ಆಗುತ್ತೆ. ಇವತ್ತು ಕೂಡ ಪಾಕಿಸ್ತಾನ ತನ್ನ ಕುಕೃತ್ಯ ಮುಂದುವರಿಸೋ ಸಾಧ್ಯತೆ ಇರೋದ್ರಿಂದ ಮುನ್ನೆಚ್ಚರಿಕಾ ಕ್ರಮಗಳನ್ನ ಕೈಗೊಳ್ಳಲಾಗ್ತಾ ಇದೆ. 5 ಗಂಟೆಯಿಂದಲೇ ವ್ಯಾಪಾರ ವ್ಯವಹಾರಗಳು ಬಂದ್, ವಾಹನಗಳ ಎಂಟ್ರಿ ಇರೋದಿಲ್ಲ. ಹೊರಗಿನ ವಾಹನಗಳಿಗೆ ನಿರ್ಬಂಧ ಇರುತ್ತೆ. 50 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ನಿರ್ಬಂಧ. ಜೈಸಲ್ಮೇರ್ನ ಸ್ಥಳೀಯ ಆಡಳಿತದಿಂದ ಇದೊಂದು ಮಹತ್ವದ ಆದೇಶ. ನಿನ್ನೆಯಿಂದಲೂ ಯುದ್ಧದ ಕಾರ್ಮೋಡ ಜೈಸಲ್ಮೇರ್ ಮೇಲೆ ಕವಿದಿರೋದು ನೀವೆಲ್ಲರೂ ನೋಡ್ತಾ ಇದ್ದೀರಾ. ಮಿಸೈಲ್ಗಳ ದಾಳಿ ಮಾಡೋ ಪ್ರಯತ್ನ ನಡೆಸಲಾಯಿತು. ಡ್ರೋನ್ಗಳ ದಾಳಿ ನಡೆಸೋ ಪ್ರಯತ್ನ ಮಾಡಲಾಯಿತು. ಯಶಸ್ವಿಯಾಗಿ ನಮ್ಮ ಏರ್ ಡಿಫೆನ್ಸ್ ಅವೆಲ್ಲವನ್ನ ಹೊಡೆದು ಉರುಳಿಸಿದೆ. ಜೈಸಲ್ಮೇರ್ನಲ್ಲಿ ಒಬ್ಬ ಪೈಲಟ್ ಸೆರೆ ಸಿಕ್ಕಿದ್ದಾನೆ ಅನ್ನೋ ಮಾಹಿತಿ ಇದೆ. ಅಧಿಕೃತ ಮಾಹಿತಿ ಇದುವರೆಗೆ ತಿಳಿದು ಬಂದಿಲ್ಲ. F-16, JF-17 ಸೇರಿದಂತೆ 5 ವಿಮಾನಗಳನ್ನ ಭಾರತ ಹೊಡೆದು ಉರುಳಿಸಿದೆ ಅನ್ನೋದು ಇಲ್ಲಿವರೆಗೆ ಬರ್ತಾ ಇರೋ ಮಾಹಿತಿ. ಈ ಎಲ್ಲದರ ಬಗ್ಗೆ ಇವತ್ತು ಸಂಜೆ 5:30ಕ್ಕೆ ಸುದ್ದಿಗೋಷ್ಠಿಯಲ್ಲಿ ಸ್ಪಷ್ಟ ಆಗುತ್ತೆ. ಸದ್ಯಕ್ಕಂತೂ ಜೈಸಲ್ಮೇರ್ನಲ್ಲಿ ಬ್ಲಾಕ್ಔಟ್ ಘೋಷಣೆ ಮಾಡಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.